ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್. ನಾನು ನಿಮ್ಮ ಶ್ರುತಿ. ಇವತ್ತು ಸೂಪರ್ ಡೂಪರ್ ಉಪ್ಪಿನ ಹೆಸರು ಮುದ್ದೆ ಸೊಪ್ಪು ಮಾಡ್ಕೊಂಡು ತಿನ್ನೋಣ ಬನ್ನಿ. ಇಲ್ಲಿ ನಾನು ಸಬ್ಬಕ್ಕಿ ಸೊಪ್ಪು, ಅರವೆ ಸೊಪ್ಪು, ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಸೊಪ್ಪು ತುಂಬ ಎಳೆದಿರಬೇಕು, ಹಿಂಗೆ ಕಟ್ ಮಾಡಿದ್ರೆ ನೋಡಿ ಹಿಂಗೆ ಮುರಿದೋಗ್ಬೇಕು, ಈ ಥರ ಇರಬೇಕು ಸೊಪ್ಪು. ಇದನ್ನು ನೀಟಾಗಿ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪನ್ನು ತೊಳೆದುಕೊಳ್ಳಬೇಕು. ನೀವು ಒಂದು ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ. ಯಾವ ಬಕೆಟಲ್ಲಿ ಸೊಪ್ಪು ತೊಳಿತೀರಲ್ಲ ಅದರಲ್ಲಿ ಸೊಪ್ಪು ಹಾಕ್ಬಿಟ್ಟು ನೀರು ಬಿಟ್ಬಿಟ್ಟು ಒಂದು 15 ನಿಮಿಷ ಬಿಟ್ಬಿಡಿ. ಆ ಮಣ್ಣೆಲ್ಲ ಕೆಳಗಡೆ ಹೋಗಿ ಸೆಟ್ಲ್ ಆಗಿರುತ್ತೆ. ನೀವು ಅದಾದಮೇಲೆ ಈ ಥರ ಸೊಪ್ಪನ್ನ ಚೆನ್ನಾಗಿ ಜಾಲಿಸ್ಕೊಂಡು, ಇದೇನಂತಾರೆ ಸೊಪ್ಪು ಬಸ್ಕೊಳ್ಳೋ ಅಂಥದ್ದು ಆ ಜಾಲರ ಇರುತ್ತಲ್ಲ, ತೂತು ಕೋಲ್ಯಾಂಡರ್ ಅಂತೀವಿ ಇಂಗ್ಲೀಷಲ್ಲಿ, ಅದರಲ್ಲಿ ಹಾಕ್ಕೊಳ್ಳಿ. ಎಲ್ಲ 3 ಸಲ ಸೊಪ್ಪನ್ನ ತೊಳ್ಕೊಳ್ಳಿ. ಫಸ್ಟು 2 ಟೈಮ್ಸ್ ಫುಲ್ ಗಲೀಜು ಹೋಗುತ್ತೆ. ಆಮೇಲೆ ನೀವು ಸೊಪ್ಪನ್ನ ಈ ಥರ ಮಾಡೋವಾಗ ಅಲ್ಲಿ ನೋಡಿ ಆ ನೀರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸೊಪ್ಪು ಕ್ಲೀನಾಗಿ ತೊಳೆದಿದ್ದೀವ ಇಲ್ವಾ ಅಂತ. ಆ ಥರ ಇದು ಬರೋದು ಕಡಿಮೆ ಆದಮೇಲೆ, ಗಲೀಜು ಬರೋದು ಕಡಿಮೆ ಆದಮೇಲೆ ನೀಟಾಗಿ ವಾಶ್ ಆಗಿದೆ ಸೊಪ್ಪು ಅಂತ. ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಲ್ಲ ಅಂದರೆ ಸೊಪ್ಪು ಒಗ್ಗರಣೆಯಲ್ಲಿ ತಿನ್ನಬೇಕಾದ್ರೆ ಖರ 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 ಅಂತ ಕಲ್ಲುಗಳು ಸಿಗುವುದು. ಆದ್ದರಿಂದ 3 ಬಾರಿ ತೊಳೆದುಕೊಳ್ಳಬೇಕಾಗಿ ವಿನಂತಿ. ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಒಂದು 1/4 ಗಂಟೆ ನೆನೆಸಿದ್ದಂಥ ತೊಗರಿಬೇಳೆ, 100 ಗ್ರಾಮ್ ತೊಗರಿಬೇಳೆ. ಇದು ಏನಕ್ಕೆ ನೆನೆಸಿದ್ದೀನಿ ತೊಗರಿಬೇಳೆ ಅಂದರೆ, ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇಲ್ಲ, ಅದಕ್ಕೆ ಹೆಸ್ರು ಕಾಳು ಕೂಡ 15 ನಿಮಿಷ ನೆನೆಸಿದ್ದೆ. 15 ನಿಮಿಷ ಅರ್ಧ ಗಂಟೆ ನೆನೆಸಿದ್ದೆ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡಿ ಅಭ್ಯಾಸ ಇಲ್ಲ, ಪಾತ್ರೆಯಲ್ಲಿ ಮಾಡಿ ಅಭ್ಯಾಸ. ಸೊ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಸಾರಿಗೆ ಜೀರಿಗೆ, ಮೆಣಸು, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ, ಇಷ್ಟೇ. ಸೂಪರ್ ಸಿಂಪಲ್ ಐಟಮ್ ಈ ಸಾರಿಗೆ, ಇನ್ನೇನು ಜಾಸ್ತಿ ಬೇಕಾಗಿಲ್ಲ. ಈಗ ಜೀರಿಗೆ ಮತ್ತು ಮೆಣಸನ್ನ ಹುರ್ಕೊಳ್ತಾ ಇದ್ದೀನಿ ನಾನು. ಈ ಪ್ರೊಸೀಜರ್ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನೀವು ಹೊಸ ಕಾಲದ ಮಿಕ್ಸಿಯಲ್ಲಿ ಮಾಡ್ತಾ ಇರ್ತೀರಾ, ಸೊ ನಿಮಗೆ ಬೇಗ ಜರ್ರ್ ಅಂತ ಆಗ್ಬಿಡುತ್ತೆ. ನಮ್ಮದು ಹಳೆ ಕಾಲದ ಮಿಕ್ಸಿ. ನಮ್ಮ ಮಿಕ್ಸಿಲಿ ಸ್ವಲ್ಪ ಫಾಸ್ಟಾಗಿ ಆಗಲಿ ಅಂತ ನಾನು ಈ ಥರ ಹುರ್ಕೊಳ್ತಾ ಇರೋದು. ಇದಕ್ಕೆ ಮೆಣಸಿನ್ಕಾಯಿನೂ ಸಹಿತ ಹಾಕ್ಕೊಂಡು ಹುರಿದುಕೊಳ್ಳಬೇಕು. ಇಲ್ಲಿ ನಾನು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾವು ಖಾರ ತಿಂತೀವಿ ಜಾಸ್ತಿ. ಖಾರ ಕಡಿಮೆ ತಿನ್ನೋರು ಅದನ್ನು ಕಡಿಮೆಯನ್ನು ಮಾಡಿಕೊಳ್ಳಿ. 4, 3 ಈ ಥರ ಮಾಡಿಕೊಳ್ಳಿ. ಈ ಥರ ಹುರ್ಕೊಂಡಿದ್ದಾದಮೇಲೆ ಒಂದು ಘಮ 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 ಅಂತ ಸ್ಮೆಲ್ ಬರುತ್ತೆ. ನಂತರ ಮಿಕ್ಸಿಗೆ ಟ್ರಾನ್ಸ್ಫರ್. ಇದು ನಮ್ಮ ಹಳೇ ಕಾಲದ ಮಿಕ್ಸಿ. ಇದನ್ನು ಒರಳಿನ ಕಲ್ಲು ಅಂತ ಕರಿತೀವಿ. ಈಗ ಇಲ್ಲಿ ತೊಗರಿಬೇಳೆ ಮತ್ತು ಹೆಸರುಕಾಳು ಏನು ಬೇಯ್ತಾ ಇದೆಯಲ್ವಾ, ಇದಕ್ಕೆ ಒಂದು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಕೂಡ ಬೇಕು, ಬೇಯಲಿ. ಇಲ್ಲಿ ಒಂದು ಸ್ಮಾಲ್ ಹ್ಯಾಕ್ ತೋರಿಸ್ತಾ ಇದ್ದೀನಿ. ನಾವು ಅದರ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ, ಉಕ್ಕು ಬರುತ್ತೆ ಅನ್ನೋವಾಗ ಈ ಥರ ಒಂದು ಮರದ ಉಡ್ಡಿನ ಪೀಸ್ ಇಟ್ಬಿಟ್ಟು ತಟ್ಟೆ ಮುಚ್ಚಿದ್ರೆ ಉಕ್ಕು ಬರುವುದಿಲ್ಲ. ಈಗ ನಾವು ನಮ್ಮ ಹಳೆಯ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋಣ. ಈಗ ನಾವು ರುಬ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದು ಹುರ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹುರ್ಕೊಂಡಿದ್ದಷ್ಟೇ ನಾನು. ಉಪ್ಸಾರಿಗೇನು ಹುರ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಸ್ವಲ್ಪ ಫ್ಯಾನ್ಸಿಯಾಗಿ ಅಡುಗೆ ಮಾಡ್ಕೊತೀವಲ್ಲ, ಸೊ ಹುರ್ಕೊಳ್ಬೇಕು. ಇಲ್ಲಿ ರುಬ್ಕೊಳ್ತಾ ಇದ್ದೀವಿ. ಒಂದು 5 ಮಿನಿಟ್ಸ್ ಆಯಿತು ರುಬ್ಕೊಳ್ಳೋದಕ್ಕಷ್ಟೇ, ತುಂಬ ಏನು ಟೈಮ್ ತೊಗೊಂಡಿಲ್ಲ. ಈಗ ಟೊಮೆಟೊ ಬೆಂದಿದೆ, ಬೇಳೆ ಒಂದು ಅರ್ಧ ಬೆಂದಿದೆ. ಒಂದು 10 ನಿಮಿಷ ಆಯಿತು ನೋಡಿ, ಬೇಳೆ ಇಷ್ಟ ಆಗಿದೆ, ಬೇಳೆ ಹೆಸರು ಕಾಳು. ಟೊಮೆಟೊ ಆಗಿದೆ. ನಾವು ಟೊಮೆಟೊನ ಎತ್ಕೊಂಡು ಬಿಡೋಣ. ಟೊಮೆಟೊ ಎತ್ಕೊಂಡು ನಮ್ಮ ಹಳೆ ಮಿಕ್ಸಿ ಒಳಗಡೆ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಟೊಮೆಟೊ ಹಾಕಿದಾಗ ಸ್ಲೋ ಆಗಿ ಆ ಕಲ್ಲೇನಿದೆಯಲ್ಲ, ರುಬ್ಬೋ ಕಲ್ಲು, ಅದನ್ನ ಒಳಗಡೆ ಬಿಡಬೇಕು. ನೀವು ಜೋರಾಗಿ ಬಿಟ್ರಿ ಅಂದರೆ ಪಚಕ್ ಅಂತ ಅದು ಎಲ್ಲ ಕಡೆ ಎಗರುತ್ತೆ. ಇದು ಒಂದು ಹ್ಯಾಕು, ಇದನ್ನು ಕೂಡ ಫಾಲೋ ಮಾಡಿ. ಇದರಲ್ಲಿ ಒಂದು 2 ಮಿನಿಟ್ಸ್ ರುಬ್ಕೊಳ್ಬೇಕು. ಈಗ ಇಲ್ಲಿ ಬೇಳೆ ಬೆಂದಿದೆ, 3/4 ಭಾಗ ಬೆಂದಿದೆ. ಇದಕ್ಕೆ ನಾವೇನು ತೊಳೆದಿಟ್ಕೊಂಡಿದ್ವಲ್ಲ ಸೊಪ್ಪು, ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದು ಈ ಪ್ರೊಸೀಜರ್ ಏನಿದೆಯಲ್ಲ, ಉಪ್ಸಾರು ಪ್ರೊಸೀಜರು, ಇದು ನೀವು ಹಸಿಕಾಯಿ ಕೂಡ ಮಾಡ್ಬೋದು. ಆ ಬೇಳೆ ಹೆಸರು ಕಾಳು ಬದಲು ಹಸಿ ಅವರೆಕಾಯಿ, ಹಸಿ ಅಳಸುಂದಿ ಕಾಳು ಇದೆಲ್ಲ ಹಾಕ್ಕೊಂಡು ಕೂಡ ಇದನ್ನು ಮಾಡ್ಕೊಳ್ಬೋದು. ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ನಾನು ಕಲ್ಲುಪ್ಪು ಯೂಸ್ ಮಾಡಿದ್ದೀನಿ. ನೀವು ಪುಡಿ ಉಪ್ಪು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಕಲ್ಲುಪ್ಪು ರೂಢಿ, ಸೊ ಯೂಸ್ ಮಾಡಿದ್ದೀನಿ. ಈಗ ಇದಕ್ಕೆ ಲಿಡ್ನ ಕವರ್ ಮಾಡಿಬಿಟ್ಟು 20 ಮಿನಿಟ್ಸ್ ಬೇಕು ಸೊಪ್ಪು 15ಇಂದ 20 ಮಿನಿಟ್ಸು. ನಾವು ವಿ ವಿಲ್ ಪುಟ್ ಬೆಳ್ಳುಳ್ಳಿ, ಗಾರ್ಲಿಕ್ ಆ್ಯಂಡ್ ವಿ ವಿಲ್ ರುಬ್ಬಿಫೈ ವಿತ್ ದಿಸ್ ಒಳಕಲ್ಲು. ರುಬ್ಬಿ 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 ಚೆನ್ನಾಗಿ ರುಬ್ಬಿ, ಸಾರು ಚೆನ್ನಾಗಿ ಆಗ್ಬೇಕು ರುಬ್ಬಿ. ಈಗ ನಾವು ಸ್ವಲ್ಪ ಫ್ಯಾನ್ಸಿ ಅಲ್ವಾ, ಇನ್ಎಕ್ಸ್ಪೀರಿಯನ್ಸ್ಡು, ಅದಕ್ಕೆ ನಾವು ಸ್ಪೂನಲ್ಲಿ ಖಾರನ ತಳ್ಕೊತಾ ಇದ್ದೀವಿ. ಇದು ಆ್ಯಕ್ಚುಲಿ ಕೈಯಲ್ಲೇ ಖಾರ ತಳ್ಕೊಂಡು ರುಬ್ತಾ ಇದ್ದಿದ್ದು. ಈಗಲೂ ರುಬ್ತಾರೆ,
ಅಲ್ಲ ಹಳೆ ಕಾಲದಲ್ಲಿ ಇಡ್ಲಿ, ದೋಸೆ ಎಲ್ಲ ಇದರಲ್ಲೇ ರುಬ್ಬಿ ಮಾಡ್ತಾ ಇದ್ರಲ್ಲ, ಅವರ ಪರಿಸ್ಥಿತಿ ಹೆಂಗೆ? ಅವರ ಶೋಲ್ಡರ್ ಸ್ಟ್ರೆಂತ್ ಹೆಂಗೆ? ಅವರ ಆರ್ಮ್ ಸ್ಟ್ರೆಂತ್ ಹೆಂಗೆ? ಯಾವ ಜಿಮ್ ಬೇಕಾಗಿತ್ತು? ಅವ್ರ್ಕಿಂತ ಏನೂ ಇರಲಿಲ್ಲ ಬಿಡಿ. ಒಳ್ಳೆ ಐಡಿಯಾ ಕಣ್ರಿ. ಈಗ ಹುಣ್ಸೆಹಣ್ಣು ತಗೊಂಡಿದ್ವಲ್ಲ, ಯಾವ ಪಾತ್ರೆಗೆ ನಾವು ನೀರನ್ನ ಬಸ್ಕೊತೀವಿ ಅದಕ್ಕೆ ಹುಣ್ಸೆಹಣ್ಣು ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋಣ. ಇನ್ನೇನು ಆಗಿದೆ ಅನಿಸುತ್ತೆ ನಮ್ಮ ಸೊಪ್ಪು. ಇವಾಗ ಚೆಕ್ ಮಾಡಿ ಬಸೆದುಕೊಳ್ಳಬೇಕು. ನೀರನ್ನ ಬಸ್ಕೊಳ್ಳೋದು ಅಂದರೆ ಇದೆ, ಫಿಲ್ಟರ್ ಮಾಡೋದನ್ನು ಬಸಿಯೋದು ಅಂತಾರೆ. ಸೊ ಇಟ್ ಈಸ್ ಕಾಲ್ಡ್ ಬಸ್ಸಾರು. ಉಪ್ಸಾರಿಗೂ ಕೂಡ ಬಸ್ಕೊಬೇಕು. ಉಪ್ಪೆಸರು ಈ ಥರ ಸೊಪ್ಪನ್ನು ಬಸೆದುಕೊಂಡ ನಂತರ ನಾವು ಅದನ್ನು ಆರಕ್ಕೆ ಬಿಡಬೇಕು ಸೊಪ್ಪನ್ನ. ಆ ಬಿಸಿ ಸೊಪ್ಪನ್ನ ನೀವು ಕಾಳು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಆರೋದಕ್ಕೋಸ್ಕರ ನಾವು ಒಂದು ತಟ್ಟೆಯ ಮೇಲೆ ಸೊಪ್ಪನ್ನು ಹರಡಿಕೊಳ್ಳೋಣ. ಆ ನೀರಿದೆಯಲ್ಲ, ಆ ನೀರಲ್ಲೇ ಸಾರು ಮಾಡೋದು. ಆ ಸೊಪ್ಪೇನು ಬಸ್ಕೊಂಡಿರ್ತೀವಲ್ಲ ನೀರು, ಆ ನೀರನ್ನ ಒಂದು ಡ್ರಾಪು ನೀವು ವೇಸ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಈಗ ನಾವು ಒಂದು ಸ್ಪೂನ್ ಸಹಾಯದಿಂದ ಸೊಪ್ಪು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ನಾವು ರುಬ್ಬಕ್ಕೆ ಕಾಳು ಎತ್ಕೊಬೇಕಲ್ವ, ಅದಕ್ಕೋಸ್ಕರ ಈ ಪ್ರೊಸೀಜರ್ ಮಾಡ್ಕೊಳ್ಳೋದು. ಅಂದರೆ ಸೊಪ್ಪನ್ನ ರುಬ್ಕೊಳ್ಬಾರ್ದ, ಏನಾಗ್ಬಿಡುತ್ತೆ ಸೊಪ್ಪು ಸ್ವಲ್ಪ ಜೊತೇಲಿ ಬಂದರೆ ಅಂದರೆ ಸಾರಿನ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಸೊಪ್ಪನ್ನ ರುಬ್ಕೊಂಡ್ರೆ ಏನು ರೀ, ಸೊಪ್ಪು ಸಾರಾಗಲ್ವಾ? ಅದಕ್ಕೆ ಕಾಳು ಮಾತ್ರ ರುಬ್ಕೊಳ್ಳೋಣ. ಹಳೆ ಕಾಲದಲ್ಲಿ ಹಿಂಗೆ ಮಾಡ್ತಾಯಿದ್ದಿದ್ದು. ಈ ಥರ ಒಂದು ಸಲ ಟ್ರೈ ಮಾಡಿ. ಸ್ವಲ್ಪ ಪೇಷನ್ಸ್ ಜಾಸ್ತಿ ಬೇಕು ಇದೆಲ್ಲ ಮಾಡೋಕ್ಕೆ, ಬಟ್ ಟ್ರೈ ಮಾಡಿ ಒಂದು ಸಲ. ಈಗ ನೋಡಿ ಸೊಪ್ಪು ಕಾಳು ಸಪ್ರೇಟ್ ಆಯಿತು. ಆ ಕಡ್ಡಿ ಕಡ್ಡಿ ಇದೆಯಲ್ಲ ಸೊಪ್ಪು, ಅದೆಲ್ಲ ಬರಲಿ ಪರವಾಗಿಲ್ಲ. ಈ ಸೊಪ್ಪು ಬಂದುಬಿಟ್ರೆ ಏನು ಗೊತ್ತಾ, ಗ್ರೀನ್ ಕಲರ್ ಆಗಿಬಿಡುತ್ತೆ ಸಾರು. ಅದೊಂದೇ ಅಷ್ಟಕ್ಕೆ ಅಷ್ಟೇ. ಈ ಥರ ಮಾಡಿಕೊಂಡ್ರೆ ಏನಿಲ್ಲ, ಒಂದು 2 ಮಿನಿಟ್ಸ್ ನೋಡಿ ಕಾಳು ಬಂತಾ. ಈ ಕಾಳನ್ನ ಇವಾಗ ಹಾಕ್ಕೊಳ್ಳೋಣ, ನಮ್ಮ ಒರಳಿನ ಕಲ್ಲಿಗೆ ಹಾಕ್ಕೊಳ್ಳೋಣ. ಒಳಕಲ್ಲು, ಒರಳಿನ ಕಲ್ಲು, ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಒಬ್ಬರು ಎಕ್ಸ್ಪೀರಿಯನ್ಸ್ಡ್ ರುಬ್ಬೋರನ್ನ ಕರೆಸಿದ್ದೀನಿ. ಇವ್ರು ನೋಡಿ ಕೈಯಲ್ಲೇ ತಳ್ಕೊಂಡು ರುಬ್ತಾರೆ. ಇವ್ರಿಗೆ ಬಹಳ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ರುಬ್ಬಿ ರುಬ್ಬಿ. ನಮ್ಮಮ್ಮ ರುಬ್ತಾ ಇರೋದು, ಆವಾಗಲೇ ರುಬ್ಬಿದ್ದು ನಮ್ಮ ಹಸ್ಬೆಂಡು. ಅವರು ಈಗಿನವರಲ್ವ ಫ್ಯಾನ್ಸಿ, ಅದಕ್ಕೆ ಸ್ಪೂನಲ್ಲಿ ತಳ್ಳಿದ್ರು. ಇದು ನಮ್ಮಮ್ಮ ಎಕ್ಸ್ಪೀರಿಯನ್ಸ್ಡ್ ರುಬ್ಬಿಂಗ್ ಗರ್ಲ್, ಅವರು ರುಬ್ತಾ ಇದ್ದಾರೆ ಕೈಯಲ್ಲಿ. ಚೆನ್ನಾಗಿ ರುಬ್ಬಿದ್ರು. ಇದೇನು ನಾನು ತುಂಬ ಹೊತ್ತಾಗುತ್ತೇನೋ, 1 ಅವರ್ ಆಗುತ್ತೆ ಅಂದ್ಕೊಂಡೆ. ಇಲ್ಲ, ಬೇಳೆ ಎಲ್ಲ ಬೆಂದಿರುತ್ತಲ್ಲ, ಒಂದು 10 ಮಿನಿಟ್ಸ್ ಆಯಿತು. ಅದು ಫುಲ್ಲು ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿ ರುಬ್ಬಕ್ಕೆ 10 ನಿಮಿಷ ಆಯಿತು. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ರುಬ್ಕೊಂಡ್ರೆ ಉಪ್ಸಾರು ಖಾರ ರೆಡಿ. ಮುಂಚೆ ಒಬ್ಬಟ್ಟೆಲ್ಲ ಇದರಲ್ಲೇ ರುಬ್ತಾ ಇದ್ರಂತೆ ಗುರು. ಇದರಲ್ಲಿ ರುಬ್ಬಿ ಮಾಡಿದ್ದು ಒಬ್ಬಟ್ಟು ಅಷ್ಟು ಸೂಪರಾಗಿರುತ್ತೆ ಅಂತ ಹೇಳ್ತವ್ರೆ. ನೋಡೋಣ, ಅದನ್ನು ಒಂದು ಟ್ರೈ ಮಾಡೋಣ ಅಂತ ಇದ್ದೀನಿ. ಇನ್ನೇನು ಯುಗಾದಿ ಹಬ್ಬ ಬಂತಲ್ವಾ, ಇದರಲ್ಲೇ ರುಬ್ಬಿಟ್ಟು ಒಬ್ಬಟ್ಟು ಮಾಡಿ ತೋರಿಸೋಣ ನಿಮಗೆಲ್ಲ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನು ಮಾಡ್ತೀನಿ. ಈಗ ಸದ್ಯಕ್ಕೆ ಉಪ್ಸಾರನ್ನ ರುಬ್ಬಿದ್ದೀವಿ. ಸಾರು ಮಾತ್ರ ಸೂಪರಾಗಿ ಬಂದಿತ್ತು. 2 ದಿವಸ ತಿಂದೆ ಇದೆ ಸಾರನ್ನ. ಸಕ್ಕತ್ತಾಗಿತ್ತು ಸಾರು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಲ್ಲಿ ರುಬ್ಕೊಳ್ತಾ ಇದ್ದೀವಿ ಅಷ್ಟೇ. ಇದೆ ಫೈನಲ್ ಟಚ್ ಇಸ್ ದ ಕೊತ್ತಂಬರಿ ಸೊಪ್ಪು ಫಾರ್ ದಿಸ್ ಸಾರು. ನಾವು ದ ರುಬ್ಬಿಂಗ್ ಪ್ರೊಸೆಸ್ ಇಸ್ ಇನ್ ದ ಎಂಡ್. ಇನ್ನೇನು ಬಂದಿದ್ದೀವಿ ಕಡೆ ಹಂತಕ್ಕೆ. ಆಯಿತು. ಈ ಖಾರನ ಇವಾಗ ತಕ್ಕೊಳ್ಬೇಕು. ರೆಡಿ, ಖಾರ ರೆಡಿ. ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀವಿ ಆ ಪಾತ್ರೆ ಒಳಗಡೆ ಈ ಖಾರನ ಹಾಕ್ಕೊಳ್ಳೋಣ. ಈ ಸಾರಿಗೆ ನೋ ಒಗ್ಗರಣೆ, ಏನೂ ನೆಸೆಸಿಟಿ ಇಲ್ಲ ಒಗ್ಗರಣೆ ಅವೆಲ್ಲ. ಆಮೇಲೆ ಇವಾಗ ಈ ಒಳ್ಕಲ್ಲಲ್ಲಿ ಇದೆಲ್ಲ ಇದೆಯಲ್ಲ ಪೇಸ್ಟು ಏನು ರುಬ್ಕೊಂಡಿದ್ದೀವಲ್ಲ ಇದು, ಇವಾಗ ಮಿಕ್ಸಿ ಜಾರ್ಗೆ ಹೆಂಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಅದನ್ನು ಯೂಸ್ ಮಾಡ್ತಾಯಿದ್ವಿ. ಆ ನೀರು ನೀವು ಯಾವುದೇ ಥರ ಫ್ರೆಶ್ ವಾಟರ್ ತಗೊಳ್ಳೋಂಗಿಲ್ಲ. ಸೊಪ್ಪನ್ನ ಏನು ಬಸ್ಕೊಂಡಿರ್ತೀವಲ್ಲ ನೀರು, ಅದನ್ನೇ ಯೂಸ್ ಮಾಡಬೇಕು. ಬೇರೆ ಏನು ವಾಟರು ನೀವು ಯೂಸ್ ಮಾಡೋಂಗಿಲ್ಲ ಈ ಸಾರಿಗೆ. ಈಗ ನೋಡಿ ಈ ವಾಟರ್ನ ಹಾಕ್ಕೊಂಡು ಅದರಲ್ಲೆಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನ ಎತ್ತಿ ಆ ಸಾರಿನ ಪಾತ್ರೆಗೆ ಏನು ಖಾರ ತೊಗೊಂಡಿದ್ದೀವಿ ಅದರೊಳಗಡೆ ಹಾಕ್ಕೊಬೇಕು. ನೋಡಿ ಇದೇ ಪ್ರೊಸೀಜರ್. ಇದಕ್ಕೆ ನೀಟಾಗಿ ವಾಶ್ ಮಾಡಿಕೊಂಡು ಅದೇ ನೀರಲ್ಲಿ ಆ ನೀರನ್ನ ತಗೊಂಡು ಆ ಪಾತ್ರೆ ಒಳಗಡೆ ವಿ ವಿಲ್ ಪುಟ್ ನಾವು ಸಾರು ವಿಲ್ ಬಿಕಮ್ ಮೋರ್ ಟೇಸ್ಟ್ ಇಫ್ ಯು ಆ ಕಲ್ಲಲ್ಲಿರುವಂಥ ನೀರನ್ನ ತೆಗೆದು ಸಾರಿಗೆ ಹಾಕಿದಾಗ ಸಾರಿನ ರುಚಿ ಹೆಚ್ಚುತ್ತೆ. ಈ ಥರ ಹೆಚ್ಚಿಸ್ಕೊಳ್ಬೇಕು ನಾವು ಸಾರಿನ ರುಚಿಗಳನ್ನ. ಎಲ್ಲರೂ ಈ ಕಲ್ಲನ್ನ ತೊಗೊಂಡು ಬಂದು ಈ ಕಲ್ಲಲ್ಲಿ ಮಾಡಿ ನೋಡಿ ಒಂದು ಸಲ, ಅಥವಾ ಮನೇಲಿ ಇರುತ್ತೆ ಯೂಸ್ ಮಾಡ್ತಾರಲ್ಲ ಸೈಡ್ಗೆ ಇಟ್ಟಿರ್ತೀರ, ಅದನ್ನ ಎತ್ಕೊಂಡು ಒಂದು ಸಲ ಯೂಸ್ ಮಾಡಿ ಪ್ಲೀಸ್. ಈ ನೀರನ್ನ ಎಲ್ಲ ಹಾಕ್ಕೊಂಡು ಬಿಡಬಾರ್ದು, ಅದು ಹದ ನೋಡ್ಕೊಳ್ಬೇಕು. ತೀರಾ ತೆಳ್ಳಗಾಗಬಾರ್ದು. ಒಂದು ಸತಿ ಸೊಬ್ಬಸ್ತೀರ ನೀರು ಜಾಸ್ತಿ ಇರುತ್ತೆ. ಸೊ ಈ ಥರ ನೋಡಿಕೊಂಡು ಕಲಿಸ್ಕೊಂಡು ಉಪ್ಸಾರಿನ ಖಾರನ ಸಾರನ್ನ ರೆಡಿ ಮಾಡ್ಕೊಳ್ಬೇಕು. ಈ ಖಾರ ಏನಿದೆಯಲ್ಲ ಉಪ್ಸಾರಿನ ಖಾರ ಫಸ್ಟ್ ಆವಾಗಲೇ ರುಬ್ಬಿದ್ದಿತ್ತಲ್ಲ, ಅದು ಬೇಕಾದ್ರೆ ನೀವು ಸ್ವಲ್ಪ ಎತ್ತಿಟ್ಕೊಳ್ಬೋದು. ಅದು ಚಟ್ನಿಯಾಗೂ ಯೂಸ್ ಮಾಡ್ಕೊಳ್ಬೋದು. ರೊಟ್ಟಿಗೆ ಉಪ್ಸಾರಿನ ಖಾರ ಕೊಟ್ಟರು ಅದನ್ನು ತಿಂತಾರೆ, ಅದು ಸೂಪರಾಗಿರುತ್ತೆ. ಈಗ ಇದರಲ್ಲಿ ಏನಿತ್ತಲ್ಲ ಹುಣಸೆಹಣ್ಣು, ಈ ಹುಣಸೆಹಣ್ಣು ಮತ್ತು ಅದೇ ನೀರನ್ನ ಸ್ವಲ್ಪ ಹಾಕ್ಕೊಂಡು
ಆ ಹುಣಸೆಹಣ್ಣಿನ ರಸವನ್ನು ಸಾರಿಗೆ ಬಿಡೋಣ. ಉಪ್ಪು ಹುಳಿ ಖಾರ ಎಲ್ಲ ಒಂದು ಹದವಾಗಿದ್ರೇ ಉಪ್ಸಾರು ಚೆನ್ನಾಗಿರೋದು. ಉಪ್ಸಾರು ಉಪ್ಪೆಸರು ಅಂತ ಕರೀತಾರೆ ಇದನ್ನು. ಇದು ನಮ್ಮ ಮಂಡ್ಯ ಸ್ಟೈಲು, ಮಂಡ್ಯದವ್ರಿಗೆ ತುಂಬ ಫೇಮಸ್ಸು ಅಂತ. ನಮ್ಮ ಬೆಂಗಳೂರಲ್ಲಿ ತಿನ್ನಲ್ಲ ಅಂತೇನಲ್ಲ, ಎಲ್ಲ ತಿಂತಾರೆ, ಬಟ್ ಈಗೀಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಇದ್ರದ್ದು. ಈಗ ಒಂದು ಬಾಣಲಿ ತಗೊಂಡು ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡೆ, ಒಂದು 2 to 3 ಟೇಬಲ್ ಸ್ಪೂನ್ ಎಣ್ಣೆ. ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಸೊಪ್ಪನ್ನ ಏನೋ ಒಂದು ಮಾಡಬೇಕು. ಸೊಪ್ಪು ಒಂದು ಹ್ಯಾಕ್ ಇದೆ ಇದಕ್ಕೆ, ಅದು ಹ್ಯಾಕ್ ಏನು ಅಂತ ತೋರಿಸ್ತೀನಿ. ಇಲ್ಲಿ ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ನಿಮ್ಗೆ ಚೆನ್ನಾಗಿ ಈರುಳ್ಳಿ ಬೇಕಂದ್ರೂ ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸೊಪ್ಪು ಹೆಂಗೆ ಹೇಳೋಕ್ಕಾಗಲ್ಲ, ನಾನು ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ, ಈರುಳ್ಳಿ ಬೇಕು, ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಇಲ್ಲಿ. ಆಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಫಸ್ಟೇ ನೀವು ಎಣ್ಣೆಲಿ ಕೂಡ ಫ್ರೈ ಮಾಡ್ಕೊಳ್ಬೋದು. ನಮಗೆ ಸ್ವಲ್ಪ ಜಾಸ್ತಿ ಬ್ರೌನ್ಗೆಲ್ಲ ಫ್ರೈ ಆಗೋದು ಬೆಳ್ಳುಳ್ಳಿ ಇಷ್ಟ ಇಲ್ಲ, ಸೊ ಈ ಥರ ಮಾಡಿದ್ದೀವಿ. ನೀವು ಫಸ್ಟೇ ಕೂಡ ಬೆಳ್ಳುಳ್ಳಿ ಹಾಕ್ಕೊಂಡು ಬ್ರೌನ್ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಸ್ವಲ್ಪ ಹಸಿ ಬೆಳ್ಳುಳ್ಳಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ತೀರಾ ಹಸಿದು ಅಲ್ಲ, ತೀರಾ ರೋಸ್ಟೆಡ್ಡು ಅಲ್ಲ, ಸ್ವಲ್ಪ ಬೆಳ್ಳುಳ್ಳಿ ತಿನ್ನೋಣ ಅಂತ ಈ ಪ್ರೊಸೀಜರ್ನ ಮಾಡಿದ್ದೀವಿ. ಇದು ಸೊಪ್ಪು ಏನು ಗೊತ್ತಾ, ನಾನು 30 ರೂಪಾಯಿಗೆ ಸೊಪ್ಪು ತೊಗೊಂಡಿರೋದು, ಮಿಕ್ಸ್ ಸೊಪ್ಪು. ಸ್ವಲ್ಪ 10 ರೂಪಾಯಿಗೆ ಸಬ್ಬಕ್ಕಿ, 10 ರೂಪಾಯಿಗೆ ಅರಬೆ ಸೊಪ್ಪು, 10 ರೂಪಾಯಿಗೆ ದಂಟಿನ ಸೊಪ್ಪು. ನೀವು ಕಟ್ಟು ತೊಗೊಂಡು ಮಾಡ್ಬೋದು. ಇಲ್ಲಿ ನೋಡಿ, ಸೊಪ್ಪೆಲ್ಲ ಆರಿದೆಯಲ್ವಾ, ಅದನ್ನು ಈ ಥರ ಸೊಪ್ಪನ್ನ ಹಿಂಡ್ಕೊಳ್ಬೇಕು. ನೋಡಿ, ಆ ಥರ ಹಿಂಡಿ ಸೈಡಲ್ಲಿ ಇಟ್ಕೊಳ್ಬೇಕು. ಈ ಪ್ರೊಸೀಜರ್ ಏನಕ್ಕೆ ಅಂದರೆ, ನೀವು ಆ ನೀರು ಸಮೇತ ಹಾಕಿದ್ರೆ ಸೊಪ್ಪು ಮುದ್ದೆ ಆಗುತ್ತೆ. ಅದು ಒಂಥರ ಚೆನ್ನಾಗಿರಲ್ಲ. ಸೊಪ್ಪು ಉದ್ರುದ್ರಾಕಿದ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಪ್ರೊಸೀಜರ್ನ ಮಾಡ್ಕೊಳ್ಳೋದು. ಮತ್ತು ಇದು ನೋಡಿ ಟ್ಯಾಲೆಂಟ್ ಹೆಂಗೆ ಅಂತ, ಹಳೆ ಕಾಲದವ್ರದ್ದು. ಆ ಒಂದೊಂದು ಮುದ್ದೆ ಇದೆಯಲ್ಲ, ಅದು ಲೆಕ್ಕ. ಮನೇಲಿರೋ ಅಷ್ಟು ಜನಕ್ಕೆ ಸೊಪ್ಪು ಲೆಕ್ಕ ಅದು. ಆ ಥರ ಸೊಪ್ಪನ್ನ ಹಿಂಡ್ಕೊಂಡು ಒಬ್ರಿಗೊಂದು ಮುದ್ದೆ ಅಂತ 5 ಜನ ಇದ್ದರೆ 5 ಮುದ್ದೆ. ಈಗ ಅದನ್ನು ಈ ಥರ ಉದ್ರುದ್ರಕ್ಕೆ ಮಾಡಿಕೊಂಡು ಆ ಒಗ್ಗರಣೆ ಏನಿತ್ತು ಅದರಲ್ಲಿ ಹಾಕ್ಕೊಂಡು ಜಿಗಿ ಅಂತ ಒಂದು ಮಿಕ್ಸ್ ಕೊಟ್ಟು ಒಂದು 2 ನಿಮಿಷ ಇಲ್ಲ 5 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿಬಿಟ್ಬಿಟ್ರೆ ಸೊಪ್ಪು ಒಗ್ಗರಣೆ ಆಗಿರುತ್ತೆ. ಒಳ್ಳೆ ಸೊಪ್ಪು. ನಿಮ್ಗೇನು ಫೈಬರ್ ಬೇಕಾ, ಪ್ರೋಟೀನ್ ಬೇಕಾ, ಎಲ್ಲ ಸಿಕ್ತು ಸೊಪ್ಪಲ್ಲಿ. ಮುದ್ದೆಯಲ್ಲಿ ಕಾರ್ಬೋಹೈಡ್ರೇಟ್ ಸಿಕ್ತು, ಆ ಸಾರಲ್ಲಿ ರುಚಿ ಸಿಕ್ತು, ನಿಮ್ಮ ಮೈ ಗಟ್ಟಿ ಆಯಿತು. ಸೊ ಈ ಸಾರನ್ನ ಮಾಡ್ಕೊಂಡು ತಿನ್ನಿ. ಈಗಿನ ಕಾಲದವರೆಲ್ಲ ಈ ಸಾರು ಎಲ್ಲ ಬಿಟ್ಬಿಟ್ಟವ್ರೆ, ಯಾರೂ ತಿಂತಾ ಇಲ್ಲ. ನೀವೆಲ್ಲರೂ ಮಾಡ್ಕೊಂಡು ತಿನ್ನಿ ದಯವಿಟ್ಟು. ಇದನ್ನು ಉಳಿಸಿ, ಈ ಸೊಪ್ಪಿನ ಏನಂತಾರೆ, ಈ ಸೊಪ್ಪು ಸಾರು ಇದ್ರದ್ದೆಲ್ಲ ಏನಂತಾರೆ, ಆ ವರ್ಡೇ ಬರ್ತಾಯಿಲ್ಲ ಗುರು ಕನ್ನಡದಲ್ಲಿ. ಇದರ ಲೆಗೆಸಿನ ಉಳಿಸಿ, ಅದನ್ನು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ, ಪ್ಲೀಸ್ ಟ್ರಾನ್ಸ್ಲೇಟ್ ಮಾಡ್ಕೊಂಬಿಡಿ. ಈಗ ನೋಡಿ, ಸೊಪ್ಪಾಯಿತು, 5 ನಿಮಿಷ ಬೆಂತು, ರೆಡಿ ರೀ ಸೊಪ್ಪು ಎಲ್ಲ ರೆಡಿ. ಇಲ್ಲಿ ಸಾರು ರೆಡಿ, ಸಾರು ಕುದಿಯೋಕೆ ಇಟ್ಟಿದ್ದೀನಿ. ಆ ಸೊಪ್ಪನ್ನ ಹಿಂಡಿದ್ವಲ್ಲ ನೀರು, ಅದೆಲ್ಲ ಯಾವ ನೀರು ವೇಸ್ಟ್ ಮಾಡೋಂಗಿಲ್ಲ. ಸಾರಿಲ್ಲಿ ನಂಗೆ ಸ್ವಲ್ಪ ದಪ್ಪ ಅನಿಸ್ತು, ಸೊ ಎಲ್ಲ ನೀರನ್ನೂ ಮಿಕ್ಸ್ ಮಾಡಿ ಇವಾಗ ಕುದಿಯೋಕೆ ಇಡ್ತಾಯಿದ್ದೀನಿ. ಒಂದು ಹನಿ ನೀರು ವೇಸ್ಟ್ ಮಾಡಬೇಡಿ. ಅಕಸ್ಮಾತ್ ಸಾರೇನಾದರೂ ತೀರಾ ತೆಳ್ಳಗಾಗ್ಬಿಡುತ್ತೆ ಆ್ಯಡ್ ಮಾಡಿದ್ರೆ ಅಂತ ನೀವು ಅಂದ್ಕೊಂಡ್ರೆ, ನೀವು ಆ ನೀರನ್ನ ಕುಡ್ಕೊಳ್ಳಿ, ಸೊಪ್ಪು ಬೇಯಿಸಿರೋಂಥ ನೀರನ್ನ. ಇಲ್ಲಿ ನಾನು ಸಾರೆಲ್ಲ ಟೇಸ್ಟ್ ಚೆಕ್ ಮಾಡಿ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಸಾರು ಒಂದು 2 ನಿಮಿಷ ಕುದ್ರೆ ಸಾಕು. ನೋಡಿ, ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಇಷ್ಟ ಆದರೆ ಸಾಕು. ಆ ಕಡೆ ಮುದ್ದೆಗೆ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಸಿಟ್ಟು ರೆಡಿ, ಮುದ್ದೆ ರೆಡಿ ಆಗುತ್ತೆ. ಮುದ್ದೆ ತಿರುಗ್ಕೊಂಡ್ರೆ ಉಪ್ಪೆಸರು ಮುದ್ದೆ ಸೊಪ್ಪು ರೆಡಿ. ಇದಕ್ಕೆ 1 ಹನಿ ತುಪ್ಪ ಹಾಕ್ಕೊಂಡು ಮುದ್ದೆ ಕೊಟ್ಬಿಟ್ರೆ 1 ಮುದ್ದೆ ತಿನ್ನೋರು 3 ಮುದ್ದೆ ತಿಂತಾರೆ. ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ನೀವು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.